ರಾಜ್ಯಪಾಲರಂತ ಕೇಂದ್ರದ ಏಜೆಂಟ್ ಆದಂಥ ರಾಜ್ಯಪಾಲರು ಇವತ್ತು ಏನು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಯಶಸ್ಸಿನ ಅಧಿಕಾರವನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರೂ ಇವತ್ತು ಅದನ್ನು ಖಂಡಿಸಲಿಕ್ಕೆ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ನಾವು ಈ ದಿವಸ ಒಂದು ಪ್ರತಿಭಟನೆ ಮುಖಾಂತರ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಯಾತಕ್ಕಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾನು ಮುಂದೆ ಇಟ್ಕೊಂಡು ನಾವು ಮಾಧ್ಯಮದ ಮುಖಾಂತರ ಇರ್ಬೋದು, ಜನಗಳನ್ನ ಸಂಘಟನೆ ಮಾಡೋದ್ರ ಮುಖಾಂತರ ಇರ್ಬೋದು, ಇಡೀ ರಾಜ್ಯಾದ್ಯಂತ ಒಂದು ಉಗ್ರ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ಏನು ಮುರುಗೇಶ್ ನಿರಾಣಿ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಸಸಿಕಲ್ ಜೊಲ್ಲೆ ಇರ್ಬೋದು, ಇಷ್ಟೆಲ್ಲ ಹಗರಣಗಳು ಮಾಡಿ ಈಗಾಗಲೇ 550 ಎಕರೆ ಗಣಿ ಒಂದು ಹಗರಣಕ್ಕೆ ಸಿಕ್ಕೊಂಡಿರ್ತಕ್ಕಂಥ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಲೋಕಾಯುಕ್ತರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೇಳಿದ್ರು ಸಹ ನಮ್ಮ ರಾಜ್ಯಪಾಲರು ಕೊಡದೆ ಆ ಒಂದು ಕಡತಗಳನ್ನ ಒಂದು ಮೂಲೆಗೆ ಬಿಸಾಕಿ, ಅದು ಸಸಿಕಲ್ ಜೊಲ್ಲೆ ಅವರ ಕಡತವನ್ನು ಮೂಲೆಗೆ ಬಿಸಾಕಿ, ಮುರುಗೇಶ್ ನಿರಾಣಿಯವರು ಅದನ್ನು ಮೂಲೆಗೆ ಬಿಸಾಕಿ ಏನಿವತ್ತು ಉತ್ತಮವಾದಂಥ ಕರ್ನಾಟಕ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರ ಪರವಾಗಿ, ಶೋಷಿತರ ಪರವಾಗಿ ಧ್ವನಿ ಎತ್ತೇ ಇರ್ತಕ್ಕಂಥ ಸಣ್ಣ ಕುಟುಂಬಗಳ ಪರವಾಗಿ, ಅಹಿಂದ ಪರವಾಗಿ, ಏನು ಸಾಮಾನ್ಯ ಬಡವರ್ಗದ ಪರವಾಗಿ ಒಂದು ಯೋಜನೆಗಳನ್ನು, ಉತ್ತಮವಾದ ಯೋಜನೆ ಕೊಟ್ಕೊಂಡು, ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಅವ್ರನ್ನ ಹೆಂಗಾದ್ರೂ ಮಾಡಿ ಅವ್ರಿಗೆ ಕಪ್ಪು ಮಸಿಯನ್ನು ಬೆಳಿಬೇಕು ಅಂತೇಳಿ ಜನಗಳಿಗೆ ದಾರಿ ತಪ್ಪತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ರಾಜ್ಯಪಾಲರು ಯಾವುದೋ ಬ್ಲ್ಯಾಕ್ ಮೇಲ್ ಹಬ್ರಾಮ್ ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಪ್ರಾಸಿಕ್ಯೂಷನ್ಗೆ ಇವತ್ತು ಕೊಟ್ಟಿದ್ದಾರೆ. ಅದು ಕಾನೂನು ಬಾಹಿರವಾಗಿದೆ, ಕಾನೂನಿಗೆ ವಿರುದ್ಧವಾಗಿದೆ, ಸಾಮಾಜಿಕ ನ್ಯಾಯದ ಪರವಾಗಿ ವಿರುದ್ಧವಾಗಿದೆ. ಹಾಗಾಗಿ ಇವತ್ತು ಸಾಮಾಜಿಕದ ಪರವಾಗಿ, ನ್ಯಾಯದ ಪರವಾಗಿ, ಬಡವರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥ ಒಂದು ಈ ಪ್ರಾಸಿಕ್ಯೂಷನ್ನ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆನೂ ಮಾಡ್ತೀವಿ. ಅದೇ ರೀತಿ ಜನತಾ ನ್ಯಾಯಾಲಯದ ಮುಂದೆ ಮಡಗ್ತೀವಿ. ಜನತಾ ನ್ಯಾಯಾಲಯ ಇವತ್ತು ತೀರ್ಪು ಕೊಟ್ಟು ನಮಗೆ 136 ಜನಗಳು ಶಾಸಕರನ್ನ ಆರಿಸಿ ಈ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಕೊಡಿ ಅಂತೇಳಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದ 136 ಶಾಸಕರು, ಇಡೀ ರಾಜ್ಯದ ಸಚಿವ ಸಂಪುಟ ಸದಸ್ಯರುಗಳು, ಇಡೀ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತೆಲ್ಲರೂ ಸಹ ಸಿದ್ದರಾಮಯ್ಯನವರ ಬೆನ್ಗಿದ್ದಾರೆ. ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನಗಳು, ಬಡ ಜನಗಳು ಇವತ್ತು ಸಿದ್ದರಾಮಯ್ಯನ ಪರವಾಗಿ, ಎಲ್ಲ ಶೋಷಿತ ವರ್ಗದವರು ಸಹ ಇವತ್ತು ಸಿದ್ದರಾಮಯ್ಯನವರ ಪರವಾಗಿದ್ದಾರೆ. ಹಾಗಾಗಿ ಇವತ್ತು ಏನು ಕಾನೂನು ಬಾಹಿರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರ್ತಕ್ಕಂಥ 420 ಏಜೆಂಟ್ ರಾಜ್ಯಪಾಲರನ್ನ ಇವತ್ತು ಅವರು ರಾಜ್ಯವನ್ನು ಬಿಟ್ಟು ತೊಲಗಬೇಕು. ಅಲ್ಲಿವರೆಗೂ ಸಹ ನಮ್ಮ ಸಾರ್ವಜನಿಕರು ಇದನ್ನು ಬಿಡಲ್ಲ, ಉಗ್ರ ಪ್ರತಿಭಟನೆ ಮಾಡಿ ಅದರ ವಿರುದ್ಧವಾಗಿ ನಾವು ನಿಲ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆ ಬಯಸ್ತೇನೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಹೆಸರೇ ಇಲ್ಲ. ಮೂಡ ಹಗರಣ ಸಿದ್ದರಾಮಯ್ಯನವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಅವರು ಒಂದು ಪತ್ರವನ್ನು ಕೊಟ್ಟಿಲ್ಲ. ಇದು ಮಾಡಿರ್ತಕ್ಕಂಥ ಸನ್ಮಾನ್ಯ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿರ್ತಕ್ಕಂಥದ್ದು. ಬಿಜೆಪಿ ಅವರು ಅಧ್ಯಕ್ಷರಾಗಿದ್ದರು ಮೂಡದಲ್ಲಿ, ಮೂಡ ಸಭೆಯಲ್ಲಿ ತೀರ್ಮಾನ ಮಾಡಿ 50-50 ಅನುಮತವನ್ನು ಜಾರಿಗೆ ತಂದವರು ಬಿಜೆಪಿ ಅವರು. ಮಾನ ಮರ್ಯಾದಿದ್ರೆ ಬಿಜೆಪಿ ಅವರು. ಇವತ್ತು ಎಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು, ಹೋರಾಟ ಮಾಡೋಕ್ಕೆ ಯಾರು ಬಂದವರು ಬಿಜೆಪಿ ಅವರು? ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು ಅದಕ್ಕೆಲ್ಲ ಹೊಣೆ ಬಿಜೆಪಿ ಸರ್ಕಾರದಲ್ಲಿ. ಅವತ್ತು ಯಾರು ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದರು, ಮೂಡ ಅಧ್ಯಕ್ಷರಾಗಿದ್ದರು, ಅದಕ್ಕಿಂತ ಹೆಚ್ಚಾಗಿ ಯಾರು ಮಿನಿಸ್ಟರ್ ಆಗಿದ್ರು ಅವರೆಲ್ಲ ಸೇರಿ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಿ ಈ ಒಂದು 50-50 ಅನುಮತವನ್ನು ಜಾರಿಗೆ ತಂದಂಥವ್ರು ಅವರೆಲ್ಲ ಕಾರ್ಯಕರ್ತರಿಗೆ ಒಳ್ಳೇದಾಗಲಿ ಅಂತೇಳಿ, ಸಿದ್ದರಾಮಯ್ಯನವ್ರಿಗೆ ಒಳ್ಳೇದಾಗಲಿ ಅಂತ ತಂದಿರೋದಲ್ಲ. ಸಿದ್ದರಾಮಯ್ಯನವರು 3 ಎಕರೆ 14 ಗುಂಟೆ ಜಾಗ ಹೋಗಿದೆ. ಆ ಜಾಗಕ್ಕೆ ಅವರ ಪತ್ನಿಗೆ ಜಾಗ ಕೊಟ್ಟಿರ್ತಕ್ಕಂಥ ಹೊರತು ಇದು ಯಾವುದೇ ಬಾಹಿರ ಅಲ್ಲ, ಕಾನೂನು ಬಾಹಿರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತು ಯಾತಕ್ಕಾಗಿ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಯಾವ ಧ್ವನಿಯನ್ನು ಹತ್ತಿಕ್ಲಿಕ್ಕೆ ಕೊಟ್ಟಿದ್ದಾರೆ? ಸಿದ್ದರಾಮಯ್ಯನವರು ಶೋಷಿತದ ವರ್ಗದ ಪರವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ, ನ್ಯಾಯದ ಪರವಾಗಿ, ಸಾಮಾಜಿಕದ ಪರವಾಗಿ ನ್ಯಾಯವನ್ನು ಎತ್ತಿಡ್ತಕ್ಕಂಥ ಒಬ್ಬ ರಾಜ್ಯದ, ದೇಶದ ಯಾರು ಒಬ್ಬ ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಇವತ್ತೇನು ಅವರು ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರು ಕೂಡಲೇ ಪರಿಶೀಲನೆ ಮಾಡಿ ಹಿಂಪಡಿಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಬಯಸ್ತೇನೆ. ಖಂಡಿತವಲ್ಲೂ ಅವರಂಥ ಮುಟ್ಟಾಡ್ರು, ಮೂರ್ಖರು ಇನ್ನೊಬ್ರಿಲ್ಲ. ಬಿಜೆಪಿ ಅವರಾಗಿರ್ಬೋದು, JDSನವರಾಗಿರ್ಬೋದು, ಯಾರ ಕಾಲದಲ್ಲಿ ಅದು ಹಗರಣ ಆಗಿದೆ, ಯಾರು ಮಾಡಿರ್ತಕ್ಕಂಥವ್ರು, ಅದನ್ನ ಯಾಕೆ ಚಕಾರ ಎತ್ತಲ್ಲ? ಇವರು ಮಾನ ಮರುವಾದಿಗೆ ಬಟ್ಟೆ ಹಾಕಿಲ್ವಾ? ಮಾನ ಮರುವಾದಿ ಇಲ್ವಾ ಅವ್ರಿಗೆ ಕಿಂಚಿತ್ತಾರು ಮಾನ ಮರುವಾದಿ ಇದ್ರೆ, ಸ್ವಾಭಿಮಾನಕ್ಕೋಸ್ಕರ ಜನಗಳ ಪರವಾಗಿ ಇದ್ದರೆ ಅವರು ಕೂಡಲೇ ಎಲ್ಲ ಶಾಸಕರನ್ನು ರಾಜೀನಾಮೆ ಕೊಡಬೇಕು ಅವರು. ಯಾಕೆಂದರೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಲಿಲ್ಲ. ಅವರು ಒಬ್ಬ ಸ್ವಾಭಿಮಾನಿ, ಬಡವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವತ್ತೂ ಸಹ ನನಗೆ ಹಣ
ಹಣ ಆಸ್ತಿ ಬಗ್ಗೆ ವ್ಯಾಮೋಹ ಇದ್ದಿದ್ರೆ 2013ರಲ್ಲಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವ್ರು ಯಾವ್ದು ಬೇಕಾದ್ ಪಡ್ಕೋಬೋದಿತ್ತು. ಆದರೆ ನಾನು ಮುಖ್ಯಮಂತ್ರಿ ಆಗಿರೋರಿಗೆ ಅದು ನನಗೆ ಬೇಡ ಅಂತೇಳಿ ಅಲ್ಲಿವರೆಗೆ ತಗೊಂಡಿಲ್ಲ. ಇವರು BJPಯ ಏನು ಶಾಸಕರುಗಳು, ಕ್ಯಾಬಿನೆಟ್ ಮಂತ್ರಿಗಳು ಅವರವರ ಸಂಬಂಧಿಕರಿಗೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ 50-50 ಅನುಮತವನ್ನು ಜಾರಿಗೆ ತಂದಂಥವ್ರು BJP ಸರ್ಕಾರದವರು. ಇವರು ಇವತ್ತು ಹೋರಾಟ ಮಾಡ್ತಾರೆ, ಮಾನ ಮರುವುದಿಲ್ಲ, ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಬರ್ತಾರೆ. ನಮ್ಮ ಸರ್ಕಾರದಾಗಿದೆ ಅಂತೇಳಿ ಅವರು ಮಾನ ಮರುವುದಿಗೆ ಬಟ್ಟೆ ಹಾಕಿದರೆ ಅವರು ಅವತ್ತೇ ಅಲ್ಲಿಂದ ಹೋಗ್ಬೇಕಾಯ್ತು ವಾಪಸ್ಸು. ಅವ್ರಿಗೆ ಕಿಂಚಿತ್ತು ಮಾನ ಮರುವುದಿಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ಶೋಷಿತರ ಬಗ್ಗೆ ಕಾಳಜಿ ಇಲ್ಲ. ಧರ್ಮವನ್ನು ಎತ್ತಿ ಕಟ್ಟಿ ಹೊಡಿತಕ್ಕಂಥ ಒಂದು ಮನಸ್ಥಿತಿ ಇರ್ತಕ್ಕಂಥವ್ರು ಅವರು ವಿನಃ ಸಾಮಾಜಿಕದ ಪರವಾಗಿ ಯಾವತ್ತೂ ಹೋರಾಟ ಮಾಡಿಲ್ಲ, ನ್ಯಾಯದ ಪರವಾಗಿ ಹೋರಾಟ ಮಾಡಿಲ್ಲ. ಎಷ್ಟು ಹಗರಣಗಳಿದೆ ಅವ್ರದ್ದು, ಎಲ್ಲ ಹಗರಣಗಳನ್ನ ಮುಚ್ಕೊಂಡು ಇವತ್ತು ಸಿದ್ದರಾಮಯ್ಯನವರು ಕಪ್ಪು ಚಿಕ್ಕೆ ತರಬೇಕು ಅಂತೇಳಿ ಜನಗಳ ಮುಂದೆ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಏನು ಪಾದಯಾತ್ರೆನ ಬಂದು ಏನು ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರದ ಏಜೆಂಟಾಗಿ ಮಾಡ್ಕೊಂಡು ಕೇಂದ್ರ ಸರ್ಕಾರದ ಮುಖಾಂತರ ಅವ್ರಿಗೆ ಹೇಳ್ಸೋದ್ರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ವಿರುದ್ಧವಾಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿಯನ್ನು ಕೊಟ್ಟವ್ರೆ. ಅನುಮತಿ ವಾಪಸ್ ಪಡಿಬೇಕು. ಅದರ ವಿರುದ್ಧವಾಗಿ ಇಡೀ ರಾಜ್ಯಾದ್ಯಂತ ನಾಳೆಯಿಂದ ಉಗ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಸಿದ್ದರಾಮಯ್ಯನ ಅಭಿಮಾನಿಗಳು, ಅಹಿಂದ ವರ್ಗದವರು, ಸಾಮಾನ್ಯ ವರ್ಗದವರು, ತುಳಿತಕ್ಕೊಳಗಾದಂಥ ಎಲ್ಲ ಸಾಮಾನ್ಯ ಜನರು ಸಹ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ನಾವು ಇದ್ದೇವೆ ಅಂತೇಳಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆನೂ ಸಹ ರಾಜ್ಯಪಾಲರು ಗೋಬ್ಯಾಕ್ ಅಂತ ಏನು ಇವತ್ತು ನಮ್ಮ ಎಲ್ಲ ನಾಯಕರಲ್ಲಿ ಬಂದು ಹೇಳ್ತಾ ಇದ್ದಾರೆ, ಅವ್ರು ಖಾಲಿ ಮಾಡೋವರೆಗೂ ನಾವು ಬಿಡಲ್ಲ. ಬೆಂಗಳೂರು ರಾಜಭವನ್ಗೆ ಚಾಲು ಆಗೋದಾಗಲಿ, ಪಾದಯಾತ್ರೆ ಮಾಡೋದಾಗಲಿ, ಸಿದ್ದರಾಮಯ್ಯನವರು ಶೋಷಿತರ ಪರವಾಗಿ, ತುಳಿತಕ್ಕೊಳದವರ ಪರವಾಗಿ, ಹಿಂದುಳಿದವರ ಪರವಾಗಿ ಅವರು ಧ್ವನಿ ಎತ್ತಾರೆ, ಒಳ್ಳೆ ಆಡಳಿತವನ್ನು ಕೊಡ್ತಾರೆ. ಅವ್ರ ವಿರುದ್ಧವಾಗಿ ನಮ್ಗೆ ಯಾವುದೇ ಥರ ಇವತ್ತು 10 ವರ್ಷ 2ನೇ ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗವ್ರೆ, 10 ವರ್ಷ ಅಧಿಕಾರ ಮಾಡಿಬಿಡ್ತಾರೆ. ನಾವು ಹೊಟ್ಟೆ ಕಿಚ್ಚು ಅವ್ರಿಗೆ. ಸಿದ್ದರಾಮಯ್ಯನವರು 10 ವರ್ಷ ಅಧಿಕಾರ ಮಾಡ್ತಿರ್ತಕ್ಕಂಥ ಒಂದು ಹೊಟ್ಟೆ ಕಿಚ್ಚಿನಿಂದ ಇವತ್ತು ಬೇಕಾದ ಸುಳ್ಳು ಭರವಸೆಗಳನ್ನ ಜನಗಳ ಮುಂದೆ ಹೇಳ್ಕೊಂಡು ಏನು 4,000 5,000 ಕೋಟಿ ಹೇಳ್ತಾನೆ ಯಾರು ಅಶೋಕ್ಗೆ ಮಾನ ಮರುವುದೇನಿದ್ರೆ ಇದು ಆಶ್ರಯ ಕಮಿಟಿ ಭೂ ಕಬಳಕೆ 7,700 ಎಕರೆ ಅವರ ಬೆಂಬಲಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಅಶೋಕು. ಬೆಂಗಳೂರು ನಗರದಲ್ಲಿ ಅವರು ಯಾವ ಮುಖ ಎತ್ಕೊಂಡು ಅವರು ಜನಗಳ ಮುಂದೆ ಬಂದು ಹೋರಾಟ ಮಾಡ್ತಾರೆ. ಅವ್ರಿಗೆ ಮಾನ ಮರುವುದು ಇದೆಯಾ? 4,000 5,000 ಕೋಟಿ ಹಗರಣ ಆಗಿದೆ ಮೂಡದಲ್ಲಿ ಅಂತ ಹೇಳ್ತಾರೆ. ಅವರು ಯಾವುದೇ ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡಲ್ಲ. ಜಾತಿಯನ್ನು ಎತ್ಕಟ್ಟಬೇಕು, ಧರ್ಮವನ್ನು ಹೊಡಿಬೇಕು. ಒಬ್ಬ ಕಳಂಕ ರಹಿತ ಯಾರು ಇದ್ದರೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮಾದರಿಯಾಗಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಳಂಕವನ್ನು ತರಬೇಕು, ಅವ್ರ ಹೆಸರಿಗೆ ಮಸಿ ಬೆಳಿಬೇಕು ಅಂತೇಳಿ ಇವತ್ತು ಅವರು ಹೋರಾಟ ಮಾಡ್ತಾವ್ರೆ. ಅದು ಅವ್ರಿಗೆ ಜಯ ಸಿಗಲ್ಲ. ಕಾನೂನಾತ್ಮಕವಾಗಿ ನಮಗೆ ಜಯ ಸಿಗ್ತದೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಅದೇ ರೀತಿ ಬೀದಿಗಳದ್ದು ಏರಿ ಜನಾಂದೋಲನ ಮಾಡಿದ್ವಿ, ಅದಕ್ಕಿಂತ ಇನ್ನೂ 2 ಪಟ್ಟು ಜಾಸ್ತಿಯಾಗಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾರೆ. ವಿರೋಧ ಪಕ್ಷದವರು ಹೇಳ್ತಾರೆ ಸುಳ್ಳು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು. ಅವರೇ ಎಲ್ಲರ ಮುಂದೆ ಲಕ್ಷಾಂತರ ಜನಗಳ ಮುಂದೆ ಹೇಳಿದರೆ ನಾನು ಸಿದ್ದರಾಮಯ್ಯನವ್ರ ಪರವಾಗಿರ್ತೇನೆ, ನೀವು ಹಗಲು ಕಾಣಿಸ್ಬೇಡಿ ಅಂತೇಳಿ BJP JDS ನಾಯಕರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದೆಲ್ಲ ಶುದ್ಧ ಸುಳ್ಳು. ಸಿದ್ದರಾಮಯ್ಯನ ಪರವಾಗಿ ಇಡೀ ರಾಜ್ಯದ ಮಂತ್ರಿಮಂಡಲ, ಇಡೀ 136 ಶಾಸಕರು, ಅದರ ಜೊತೆಗೆ ಇಡೀ ಹೈಕಮಾಂಡ್, ಅದ್ರ ಜೊತೆಗೆ ಸಾರ್ವಜನಿಕರು, ಲಕ್ಷಾಂತರ ಸಾರ್ವಜನಿಕರು, ಕೋಟ್ಯಾಂತರ ರಾಜಕೀಯರು ಇವತ್ತು ಅವ್ರ ಹಿಂದೆ ನಾವು ಇದ್ದೀವಿ. ಅವ್ರನ್ನ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ.